ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಮಿಕ್ಸ್ ಕಾಳುಗಳು ಗ್ರೇವಿ ಪಲ್ಯ ಕೂಡ ಅಂತಾರೆ. ಇದನ್ನು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ, ರೋಟಿ, ರೈಸಿಗೆ ಸೈಡ್ ಡಿಶ್ ಆಗಿ ಚೆನ್ನಾಗಿ ಬರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ಹೈ ಪ್ರೋಟೀನ್ ಕೂಡ ಇರುತ್ತೆ. ಇದನ್ನು ಮಾಡುವುದು ಹೇಗೆ ಅಂದರೆ, ನಿಮ್ಗೆ ಯಾವ್ಯಾವ ಕಾಳು ಬೇಕು, ಬಟಾಣಿ ಹಾಗೂ ಶೇಂಗಾ ಬೀಜ, ವೈಟ್ ಬಟಾಣಿ, ಗ್ರೀನ್ ಬಟಾಣಿ ಹಾಗೂ ಚನ್ನ ದಾಲ್, ಚೆನ್ನ ಕೂಡ ಹಾಕಿ ನೆನೆಯಲು ಬಿಡಿ. ಇಡೀ ರಾತ್ರಿ ನೆನೆಯಲು ಬಿಟ್ಟು ಹಾಗೆ ಕುಕ್ಕರಲ್ಲಿ ಹಾಕಿ, ಹಾಗೆ ಒಂದು ಆಲೂಗಡ್ಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆನ ಕಟ್ ಮಾಡಿ ಕೂಡ ಹಾಕಿ, ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಅರಿಶಿಣನ ಹಾಕಿ, ಇದು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 4ರಿಂದ 5 ವಿಸಿಲ್ ಬರೋವರೆಗೆ ಸಿಟಿ ಹೊಡಿಸಿ. ಆಮೇಲೆ ಇದಕ್ಕೇನೆಂದರೆ ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಬೇಕಾಗುತ್ತೆ. ಹಾಗೆ 4 ಟೇಬಲ್ ಸ್ಪೂನ್ ಮೊಸರು ಕರ್ಡನ್ನು ತೆಗೆದುಕೊಳ್ಳಿ. ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಅಥವಾ 1/4 ಟೇಬಲ್ ಸ್ಪೂನ್ ಹಾಕಿಕೊಳ್ಳಿ. 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್, ಗರಂ ಮಸಾಲ ಪುಡಿ 1/4 ಟೇಬಲ್ ಸ್ಪೂನ್, ಜೀರಾ ಪುಡಿ ಅರ್ಧ ಟೇಬಲ್ ಸ್ಪೂನನ್ನು ಹಾಕಿ, ಸ್ವಲ್ಪ 2-3 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ, ಇದು ಮೊಸರು, ಎಣ್ಣೆ ಹಾಗೂ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವ ತನಕ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಇವಾಗ ನೋಡಿ, ಎಲ್ಲ ಕಾಳುಗಳು ಹಾಗೂ ಹಾಲು ತುಂಬಾ ಚೆನ್ನಾಗಿ ಬೆಂದು ಬಂದಿರುತ್ತೆ. ನೋಡಿ, ಈ ಥರದಲ್ಲಿ ಕೈಲಿ ಹಿಚ್ಕಿದ್ರೆ ಹೊಡಿಬೇಕು, ಆ ಥರದಲ್ಲಿ ಕುದಿರಬೇಕು. ಇವಾಗ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ ಬನ್ನಿ. ಒಂದು ದಪ್ಪ ಕಡಾಯಿಯನ್ನು ಇಟ್ಟುಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಕ್ಯಾಪ್ಸಿಕಮ್, ಈರುಳ್ಳಿ ಹಾಗೂ ಹಸಿಮೆಣಸಿಕಾಯನ್ನು ಸ್ವಲ್ಪ ಫ್ರೈ ಮಾಡಿ. ಯಾಕಂದರೆ ಹಸಿ ವಾಸನೆ ಹೋಗೋಕೆ ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಿ. ಹಾಗೆ ಅದೇ ಕಡಾಯಿಯಲ್ಲಿ ಒಗ್ಗರಣೆಗೆ 2-3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ, ಇದು ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ನಾವು ಕುದಿಸಿಟ್ಟುಕೊಂಡ ಮಿಕ್ಸ್ ಕಾಳು ಹಾಗೂ ಹಾಲುವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಆಲೂಗಡ್ಡೆಯನ್ನು ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡಿ, ಆಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಹುರಿದಿಟ್ಟುಕೊಂಡ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ಮು, ಹಸಿಮೆಣಸಿಕಾಯನ್ನು ಕೂಡ ಹಾಕಿ, ಇದಕ್ಕೆ ಮೊಸರು ಮಿಕ್ಸ್ ಮಾಡಿರ್ತೀವಿ, ಅದಕ್ಕೋಸ್ಕರ ಒಂದು ಟೊಮೆಟೊ ಕೂಡ ಹಾಕಿ, ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಟುಕೊಂಡ ಈ ಮೊಸರಿನಲ್ಲಿ ಮಿಕ್ಸ್ ಮಾಡಿ ಇಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ನೋಡಿ, ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ವೆಜಿಟೇಬಲ್ಸ್, ಕಾಳು ಹಾಗೂ ಮೊಸರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ. ಆಲ್ರೆಡಿ ಕಾಳು ಕುದ್ದಿರ್ತೈತೆ, ಇನ್ನೊಂದು ಸ್ವಲ್ಪ ಕುದಿಬೇಕಷ್ಟೆ. ಒಂದು ಅರ್ಧ ಕಪ್ಪಿನ ಮೇಲೆ ಇರುವಷ್ಟು ನೀರನ್ನು ಹಾಕಿಕೊಂಡು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಫ್ರೆಂಡ್ಸ್, ಅಥವಾ ಅರ್ಧ ಟೇಬಲ್ ಸ್ಪೂನ್, ನಿಮಗೆ ಅದು ಟೇಸ್ಟಿಗೆ ತಕ್ಕನಾಗೆ ಹಾಕಿಕೊಳ್ಳಿ ಉಪ್ಪು. ಆಮೇಲೆ ಸ್ವಲ್ಪ ಸಕ್ಕರೆ ಕೂಡ ಹಾಕಿ, ನಿಮಗೆ ಬೇಕಂದರೆ ಅಥವಾ ಬೆಲ್ಲ ಕೂಡ ಹಾಕಿಕೊಳ್ಳಬಹುದು, ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನಿನಷ್ಟು ಕಸ್ತೂರಿ ಮೇಥಿಯನ್ನು ತೆಗೆದುಕೊಂಡು ಕೈಯಿಂದ ತಿಕ್ಕಿ ಈ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ, ಇದು ಚೆನ್ನಾಗಿ ಕುದಿಯಲು ಬಿಡಿ. ಎಣ್ಣೆ ಬಿಡಬೇಕು. ಎಣ್ಣೆ ಬಿಡುವ ತನಕ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಕುದಿಸ್ತಾ ಇರಬೇಕು, ಫ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ಟೇಸ್ಟಿಯಾದ ಮಿಕ್ಸ್ ಕಾಳುಗಳು ಗ್ರೇವಿ ರೆಡಿ ಫ್ರೆಂಡ್ಸ್. ಇದರಲ್ಲಿ ಶೇಂಗಾ, ಬಟಾಣಿ, ಗ್ರೀನ್ ಬಟಾಣಿ, ವೈಟ್ ಬಟಾಣಿ ಹಾಗೂ ಚೆನ್ನ ದಾಲ್ ಮಿಕ್ಸ್ ಇರುವುದರಿಂದ ಹೈ ಪ್ರೋಟೀನ್ ಚೆನ್ನಾಗಿರುತ್ತೆ. ಈ ಗ್ರೇವಿ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಚಪಾತಿ, ರೋಟಿಗೆ ಹಾಗೂ ರೈಸಿಗೂ, ಪೂರಿಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್. ಹಾಗೆ ಲೈಕ್ ಮಾಡಿದರೆ ಇನ್ನೂ ಸಪೋರ್ಟ್ ಆಗುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್.